ಮಹಾಶಿವರಾತ್ರಿ ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸಿ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಪೂಜೆನೂ ಮುಗಿಸ್ದೆ. ಪೂಜೆ ಮುಗಿಸಿ ಪೂಜೆ ಹೇಗೆಲ್ಲ ಆಯಿತು ಅನ್ನೋದು ಕಂಪ್ಲೀಟಾಗಿ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನಾನು ಹೇಗೆಲ್ಲ ವ್ರತ ಮಾಡಿದೆ, ನಾನು ಶಿವನ ಪೂಜೆ ಹೇಗೆ ಮಾಡಿದೆ, ಹಾಗೆ ಶಿವನ ಲಿಂಗನ ಪೂಜೆ ಹೇಗೆ ಮಾಡಿದೆ, ವ್ರತ ಹೇಗೆ ಕಂಪ್ಲೀಟ್ ಮಾಡಿದೆ, ನೈಟೆಲ್ಲ ಹೇಗೆ ವ್ರತನ ಮಾಡಿದೆ, ಅದನ್ನೆಲ್ಲ ಈ ಕಂಪ್ಲೀಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಉಪವಾಸ ಸ್ಟಾರ್ಟ್ ಆಗಿದೆ. ನೈವೇದ್ಯ ಎಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ. ಏನೆಲ್ಲ ನೈವೇದ್ಯ ಮಾಡಿದ್ದೀನಿ, ಹೇಗೆಲ್ಲ ಪೂಜೆ ಮಾಡಿದ್ದೀನಿ. ಆ್ಯಂಡ್ ಇದು ಸಿಂಪಲ್ ಔಟ್ಫಿಟ್, ಬೇರೆ ಯಾವುದೋ ಔಟ್ಫಿಟ್ ಹಾಕೊಳ್ಳುವಂಥ ಸ್ಯಾರಿ ಹಾಕೊಳ್ಳುವಂಥ ಪ್ಲ್ಯಾನಿಂಗ್ ಇತ್ತು. ಬಟ್ ಇಟ್ಸ್ ಓಕೆ, ಪೂಜೆ ಎಲ್ಲ ಮಾಡಬೇಕಲ್ಲ, ಕಂಫರ್ಟಬಲ್ ಆಗಿರಲ್ಲ ಅನ್ನೋ ಕಾರಣಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಈ ಥರ ತೋರಿಸ್ಬಿಡ್ತೀನಿ, ಈಗ ಕಾಣಿಸ್ತಾ ಇಲ್ಲ. ಸೊ ತಗೊಂಡಿದ್ದೆ ನಾನು ಮುಂಚೆನೇ, ಬಟ್ ಹಾಕೊಳ್ಳೋಕೆ ಆಗಿರಲಿಲ್ಲ ಯಾವತ್ತು. ಬಟ್ ಸ್ವಲ್ಪ ಸ್ಲೀವ್ಲೆಸ್ ಇದೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿರಲಿಲ್ಲ. ಬಟ್ ಇಟ್ಸ್ ಓಕೆ. ಇವಾಗ ಸದ್ಯಕ್ಕೆ ಪೂಜೆ ಎಲ್ಲ ಮುಗ್ದಿದೆ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೂಜೆ ಹೇಗೆಲ್ಲ ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಶಿವರಾತ್ರಿ ದಿನ ಕಂಪ್ಲೀಟಾಗಿ ವ್ರತದಲ್ಲಿದ್ದ ಕಾರಣ ನಾನು ಯಾವುದೇ ಥರದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡಿ ಚಮತ್ಕಾರ, ದೇವರು ವರಪ್ರಸಾದನೇ ಕೊಟ್ಟರು ನನಗೆ. ತುಂಬಾ ಖುಷಿ ಆಯಿತು. ಶಿವರಾತ್ರಿ ದಿನ ಕಂಪ್ಲೀಟಾಗಿ ವ್ರತ ಮಾಡಿ ಉಪವಾಸ ಮಾಡಿ ಜೊತೆಗೆ ಸಂಕಲ್ಪ ಮಾಡಿದ ಕಾರಣ ಲಿಂಗನ ತರಿಸಿದ್ದೆ. ಸೊ ಲಿಂಗಕ್ಕೆ ಅಭಿಷೇಕ ಮಾಡಿ ಎಲ್ಲ ಥರದ ರಾತ್ರಿ ಎಲ್ಲ ಕಂಪ್ಲೀಟಾಗಿ ಪೂಜೆ ಮಾಡಿದ್ದೆ. ತುಂಬಾ ಖುಷಿ ಆಯಿತು. ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿದ್ದು, ರಾತ್ರಿ ಇಡೀ ಉಪವಾಸ, ರಾತ್ರಿ ಇಡೀ ದೇವರ ಸ್ಮರಣೆ ಮಾಡೋದು. ಯಾರಿಗೆಲ್ಲ ಅದೃಷ್ಟ ಸಿಗುತ್ತೆ ಹೇಳಿ. ಮಹಾಶಿವರಾತ್ರಿ ಅಂದ್ರೇ ಒಂಥರ ಖುಷಿ. ರಾತ್ರಿ ಎಲ್ಲ ಶಿವನ ಭಜನೆ ಮಾಡಿ, ಶಿವನಿಗೆ ಏನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ಸಮರ್ಪಣೆ ಮಾಡಿ ನಾವು ಉಪವಾಸ ಇದ್ದು ಬೆಳಗಿನ ಜಾವ ನಾವು ಉಪವಾಸನ ಬಿಟ್ಟು ನಾವೇನು ಮಾಡಿರ್ತೀವಿ ಪ್ರಸಾದನ ಅದನ್ನು ತಿಂದು ಉಪವಾಸನ ನಾವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ಶಿವನಿಗೆ ಅತಿ ಪ್ರಿಯವಾದಂತಹ ಬಿಲ್ವಪತ್ರೆನ ನಾನು ಅದರಲ್ಲಿ ಬಳಸಿದ್ದೀನಿ, ಪೂಜೆಗೆ ಬಳಸಿದ್ದೀನಿ. ಜೊತೆಗೆ ಇದು ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡುವಂಥ ಮಣಿ. 108 ಸಲ ಓಂ ನಮಃ ಶಿವಾಯ ಅಂತ ಆ ಮಣಿನ ಇಟ್ಕೊಂಡು ನಾನು ಜಪಮಣಿನ ಬಳಸ್ತೀನಿ ಪ್ರತಿ ಸೋಮವಾರ. ಹಾಗೆ ಶಿವರಾತ್ರಿ ಹಬ್ಬದ ದಿನ ಕೂಡ ನಾನು ಬಳಸಿದ್ದೆ. ಹಣ್ಣು ಹಂಪಲು ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದೆ ನಾನು. ಜೊತೆಗೆ ಇಲ್ಲಿ ನಮ್ಮ ಮನೆಯಲ್ಲಿರೋ ಪುಟ್ಟ ಕೃಷ್ಣ ಹಾಗೆ ದೊಡ್ಡ ಕೃಷ್ಣ, ಈ ವಿಗ್ರಹ ನಾವು ಉಡುಪಿಯಲ್ಲಿ ತಂದಿದ್ದು. ಪ್ರೈಸ್ ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಬೇಕಾದರೆ ನಾನು ತಿಳಿಸ್ತೀನಿ. ನೋಡಿ, ತುಂಬ ಸಿಂಪಲ್ಲಾಗಿ ನಾನು ಶಿವರಾತ್ರಿನ ಮಾಡಿದೆ. ಇದು ನನ್ನ ಕೈಲಾದಷ್ಟು ಮಾಡಿದ್ದು. ಇದು ಅಭಿಷೇಕ ಆದಮೇಲೆ ಮತ್ತು ಇವಾಗ ಏನು ನಾವು ಜೇನುತುಪ್ಪ ಮತ್ತು ಮೊಸರು ಅದು ಇದೆಲ್ಲ ಬಳಸಿರ್ತೀವಲ್ಲ, ಅದು ಸ್ವಲ್ಪ ಲಿಂಗನ ನೀರಲ್ಲಿ ತೊಳೆದುಬಿಟ್ಟು ಮತ್ತೆ ಇವಾಗ ಪೂಜೆ ಮಾಡಬೇಕಾಗತ್ತೆ. ಯಾಕಂದರೆ ಅಂಟು ಥರ ಆಗಿಬಿಟ್ಟಿರುತ್ತೆ ಅಲ್ವಾ, ಹಾಗಾಗಿ. ಸೊ ನೀರಿನಲ್ಲಿ ಲಿಂಗನ ಪೂಜೆ ಮಾಡಿ ಅದಾದಮೇಲೆ ಅರಿಶಿಣ ಕುಂಕುಮ ಎಲ್ಲನೂ ಇಟ್ಟು ನಾನು ಪೂಜೆನ ಶುರು ಮಾಡಿದ್ದೆ. ನಾನು ಪೂಜೆ ಶುರು ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಮಾರ್ನಿಂಗ್ 6:30 ಆಗಿತ್ತು. 6:30 ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಮಾಡಿ 7 ಅಷ್ಟರಲ್ಲಿ ಪೂಜೆ ಮುಗಿಸಿದ್ದೆ. ನನಗೆ ಹಬ್ಬ ಬಂದರೆ ಅದೊಂಥರ ನನ್ನ ಮನಸ್ಸಿಗೇ ಹಬ್ಬ ಅನ್ನೋ ಥರ. ದೇವ್ರ ಪೂಜೆ ಮಾಡೋದಾಗಿರ್ಬೋದು, ನಾವು ಆ ಬ್ಲೆಸ್ಸಿಂಗ್ಸ್ ತಗೊಳ್ಳೋದು, ಆ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ ನನಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಮಹಾಶಿವರಾತ್ರಿ ನನಗೆ ಪರ್ಸ್ನಲ್ಲಾಗಿ ತುಂಬ ಫೇವ್ರೆಟ್. ಆ್ಯಸ್ ಯು ಗೈಸ್ ನೋ, ನನಗೆ ಶಿವ ಅಂದರೆ ತುಂಬಾ ಭಕ್ತಿ, ಪ್ರೀತಿ ಕೂಡ ಜಾಸ್ತಿ. ಹಾಗಾಗಿ ಲಿಂಗಕ್ಕೆ ಇಲ್ಲಿ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ವಿಡಿಯೋ ಕೂಡ ನಾನೇ ಮಾಡಿದ್ರಿಂದ ಸ್ವಲ್ಪ ವಿಡಿಯೋ ಶೇಕ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಇತ್ತು ನಮ್ಮ ಮನೆಯ ಮಹಾಶಿವರಾತ್ರಿ. ಪ್ರಸಾದ ಮಾಡಿದ್ದೆ, ನೈವೇದ್ಯ ಮಾಡಿದ್ದೆ, ಅದು ಮೇಲ್ಗಡೆ ಸ್ಟೆಪ್ಪಲ್ಲಿ ಇಟ್ಟಿದ್ದೀನಿ, ಕೆಳಗಡೆ ಕಾಣಿಸಿಲ್ಲ ನಿಮಗೆ. ಹಾಗಾಗಿ ಬೆಳಗಿನ ಜಾವ 6 ಗಂಟೆವರೆಗೂ ಉಪವಾಸ ಇದ್ದು ಜಾಗರಣೆ ಮಾಡಿ 6 ಗಂಟೆ ಆದಮೇಲೆ ನಾವು ಜಾಗರಣೆನ ಕಂಪ್ಲೀಟ್ ಮಾಡಿ ಉಪವಾಸನೂ ಕೂಡ ಕಂಪ್ಲೀಟ್ ಮಾಡಿ ಪ್ರಸಾದ ನೈವೇದ್ಯಕ್ಕೆ ಏನು ಇಟ್ಟಿರ್ತೀವಿ ಅದನ್ನು ಊಟ ಮಾಡಿ ನಾವು ರೆಸ್ಟ್ ಮಾಡಬೇಕಾಗತ್ತೆ. ಇವಾಗ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ ಲಿಂಗಕ್ಕೆ. ತುಂಬ ಖುಷಿ ಆಯಿತು. ಹಬ್ಬ ತುಂಬ ಚೆನ್ನಾಗಾಯಿತು. ಅದರಲ್ಲೂ ನನಗೆ ವರಪ್ರಸಾದ ಸಿಕ್ಕಿದ್ದು, ಹೂವಿನ ಪ್ರಸಾದ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ನನಗೆ. ಅದೊಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಸೊ ಹೀಗೆ ನನ್ನ ಮಹಾಶಿವರಾತ್ರಿ ನಡೀತು. ನೋಡಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮಹಾಶಿವರಾತ್ರಿ ಅನ್ನೋದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ.
ಒಂದಿನ ಲೇಟಾಗಿ ವಿಡಿಯೋ ಬರುತ್ತೆ, ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ವಿಡಿಯೋ ಮಾಡಿದ ದಿನವೇ ಎಡಿಟ್ ಮಾಡಿ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಆ ದಿನ ನಾನು ಕಂಪ್ಲೀಟಾಗಿ ದೇವರ ಸ್ಮರಣೆ ಮಾಡಿಕೊಂಡೇ ದಿನ ಕಳಿಬೇಕು ಅಂತ ಅಂದ್ಕೊಂಡಿದ್ದ ಕಾರಣ. ಅದಾದಮೇಲೆ ನಾನು ಹೋಗಿದ್ದು ನಮ್ಮ ಮನೆ ಹತ್ರನೇ ಒಂದು ಶಿವನ ಟೆಂಪಲ್ ಇತ್ತು. ಅಲ್ಲಿ ಜಾಸ್ತಿ ವಿಡಿಯೋ ಏನೂ ತಗೊಳ್ಳಿಲ್ಲ. ಅಲ್ಲೇ ನೋಡಿ ಪುಟ್ಟ ಶಿವ ನೋಡಿ ಖುಷಿ ಆಯಿತು. ಸೊ ಹೀಗೆ ನಾನು ದಿನನ ಕಂಪ್ಲೀಟ್ ಮಾಡಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ.